ರೈತ ಮತ್ತು ನಿಷ್ಠಾವಂತ ನಾಯಿ. ಒಂದು ಹಸಿರಿನಿಂದ ತುಂಬಿದ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಸರಳ ಮನಸ್ಸಿನ ರೈತ ವಾಸಿಸುತ್ತಿದ್ದ. ಅವನ ಬಳಿ ದೊಡ್ಡ ಹೊಲ, 2 ಎತ್ತುಗಳು ಮತ್ತು ಒಂದು ನಿಷ್ಠಾವಂತ ನಾಯಿ ಇದ್ದಿತು. ಆ ನಾಯಿಯ ಹೆಸರು ಶೇರು. ಶೇರು ರಾಮಣ್ಣನ ಜೊತೆ ದಿನವೂ ಹೊಲಕ್ಕೆ ಹೋಗುತ್ತಿತ್ತು. ಬೆಳಿಗ್ಗೆ ಸೂರ್ಯೋದಯವಾಗುವ ಮೊದಲೇ ರಾಮಣ್ಣ ಎದ್ದು ಕೆಲಸಕ್ಕೆ ಹೊರಟಾಗ ಶೇರು ಸಂತೋಷದಿಂದ ಬಾಲ ಕುಲುಕುತ್ತಾ ಅವನ ಹಿಂದೆ ಓಡಿಬರುತ್ತಿತ್ತು. ರಾಮಣ್ಣ ಶ್ರಮಜೀವಿ. ಅವನು ಮಣ್ಣನ್ನು ತೋಡಿ ಬೀಜ ಬಿತ್ತುತ್ತಿದ್ದ, ನೀರು ಹಾಯಿಸುತ್ತಿದ್ದ ಮತ್ತು ಬೆಳೆಯನ್ನು ಕಾಪಾಡುತ್ತಿದ್ದ. ಶೇರು ಅವನ ಜೊತೆಗೆ ಇರುತ್ತಾ ಹೊಲದ ಸುತ್ತ ಓಡಾಡುತ್ತಿತ್ತು. ಕೆಲವೊಮ್ಮೆ ಕಾಡುಹಂದಿ ಅಥವಾ ಕೋತಿಗಳು ಬಂದರೆ ಗಟ್ಟಿಯಾಗಿ ಭೋಂಕರಿಸಿ ಅವುಗಳನ್ನು ಓಡಿಸುತ್ತಿತ್ತು. ಹೀಗಾಗಿ ರಾಮಣ್ಣನ ಬೆಳೆಗೆ ಯಾವ ಅಪಾಯವೂ ಆಗದಂತೆ ಶೇರು ನೋಡಿಕೊಳ್ಳುತ್ತಿತ್ತು. ಒಂದು ರಾತ್ರಿ ಆಕಾಶದಲ್ಲಿ ಮೋಡಗಳು ಗಟ್ಟಿಯಾಗಿ ಸೇರಿಕೊಂಡಿದ್ದವು. ಮಳೆ ಸುರಿಯುವ ಲಕ್ಷಣಗಳು ಕಾಣಿಸುತ್ತಿದ್ದವು. ರಾಮಣ್ಣ ತನ್ನ ಮನೆ ಬಳಿ ಮಲಗಿದ್ದಾಗ ಶೇರು ಹೊಲದ ಬಳಿ ಕಾವಲು ಕಾಯುತ್ತಿತ್ತು. ಅಷ್ಟರಲ್ಲಿ ಕೆಲವು ಕಳ್ಳ ಬೆಳೆ ಕದಿಯಲು ಹೊಲಕ್ಕೆ ನುಗ್ಗಿದ. ಅವನು ನಿಧಾನವಾಗಿ ಗಿಡಗಳನ್ನು ಕಿತ್ತುಕೊಳ್ಳಲು ಶುರುಮಾಡಿದ. ಅವನ ಕಾಲಚಲನೆಯ ಶಬ್ದವನ್ನು ಕೇಳಿದ ಶೇರು ಎಚ್ಚರಗೊಂಡಿತು. ಅದು ಜೋರಾಗಿ ಭೋಂಕರಿಸತೊಡಗಿತು. ಆದರೆ ಕಳ್ಳ ನಿಲ್ಲಲಿಲ್ಲ. ಆಗ ಶೇರು ಇನ್ನೂ ಜೋರಾಗಿ ಓಡಿ ಅವರ ಕಡೆಗೆ ಧಾವಿಸಿತು. ಕಳ್ಳ ಬೆಚ್ಚಿಬಿದ್ದು ಓಡಲು ಪ್ರಯತ್ನಿಸಿದರು. ಒಬ್ಬನು ಬೀಳುತ್ತಿದ್ದಂತೆ ಶೇರು ಅವನ ಬಟ್ಟೆಯನ್ನು ಕಚ್ಚಿ ಹಿಡಿದಿತು. ಶೇರು ಭೋಂಕರಿಸುತ್ತಿದ್ದ ಶಬ್ದವನ್ನು ಕೇಳಿ ರಾಮಣ್ಣ ಎದ್ದು ದೀಪ ಹಿಡಿದು ಹೊರಗೆ ಬಂದ. ಏನಾಗಿದೆ ಎಂದು ನೋಡಲು ಹೊಲದ ಕಡೆಗೆ ಓಡಿದ. ಅಲ್ಲಿ ಕಳ್ಳ ಓಡಿ ಹೋಗುತ್ತಿದ್ದ. ಭಯದಿಂದ ಮರದ ಹಿಂದೆ ನಿಂತಿದ್ದ. ತಕ್ಷಣ ಕಳ್ಳನನ್ನು ಹಿಡಿದು ಊರಿನವರನ್ನು ಕರೆದು ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ. ಬೆಳಿಗ್ಗೆ ಸೂರ್ಯೋದಯವಾದಾಗ ರಾಮಣ್ಣ ಶೇರನ್ನು ಮುದ್ದಾಗಿ ತಬ್ಬಿಕೊಂಡ. ನೀನು ಇಲ್ಲದಿದ್ದರೆ ನನ್ನ ಬೆಳೆ ಉಳಿಯುತ್ತಿರಲಿಲ್ಲ ಎಂದು ಕೃತಜ್ಞತೆಯಿಂದ ಹೇಳಿದ. ಅವನು ಶೇರಿಗೆ ಹಾಲು, ಅನ್ನ ಮತ್ತು ಸಿಹಿಯಾದ ಅಡುಗೆ ಕೊಟ್ಟ. ಶೇರು ತನ್ನ ಬಾಲವನ್ನು ಕುಲುಕುತ್ತಾ ಸಂತೋಷಪಟ್ಟಿತು. ಅಂದಿನಿಂದ ಊರಿನವರು ಶೇರಿನ ನಿಷ್ಠೆಯ ಬಗ್ಗೆ ಮಾತನಾಡತೊಡಗಿದರು. ರಾಮಣ್ಣನಿಗೂ ತನ್ನ ನಾಯಿಯ ಮೇಲೆ ಇನ್ನಷ್ಟು ಪ್ರೀತಿ ಮೂಡಿತು. ಅವನು ಶೇರನ್ನು ಕೇವಲ ಪ್ರಾಣಿ ಎಂದು ನೋಡಲಿಲ್ಲ, ತನ್ನ ಕುಟುಂಬದ ಸದಸ್ಯನಂತೆ ನೋಡಿದ.